the next Pantaloons Saima Best Comedian Kannada. And to present this award, we would like to call upon stage the very beautiful Shanvi Srivastava. Tasty ka healthy naam? Haldiram. Yes. So ಈಗ ವಿನ್ನರ್ನ ಅನೌನ್ಸ್ ಮಾಡಿಬಿಡಿ. So the Pantaloons Saima Best Comedian Kannada goes to wow Prakash Tuminar, Sarkari Hiriya Prathimika Shale, Kasaragod. ಕಂಗ್ರ್ಯಾಚುಲೇಷನ್ಸ್ ಸರ್. ಹೇಗೆ ಅನಿಸ್ತಿದೆ? ಖುಷಿಗೆ ಜಾಸ್ತಿ ಭಯ ಆಗ್ತಿದೆ, ಎದೆ ಡವಡ ಒಂದು ಹೊಡ್ಕೊಳ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ಸ್ ಟು ಸೈಮಾ ಅವಾರ್ಡ್ಸ್. ನಾನು ಚಕ್ಲಿ ಉಂಡೆ ತಿಂದಿದ್ದಕ್ಕೆ, ಈ ಅವಾರ್ಡ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಈ ಸಂದರ್ಭದಲ್ಲಿ ನಾನು ರಿಷಬ್ ಶೆಟ್ಟಿ ಸರ್, ನಮ್ಮ ಡೈರೆಕ್ಟರ್ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಒಂದು ಪಾತ್ರನ ಮಾಡೋಕ್ಕೆ ಥ್ರೂಔಟ್ ಈ ಸಿನಿಮಾದಲ್ಲಿದೆ. ಥ್ಯಾಂಕ್ ಯು ಸೋ ಮಚ್. ಇದು ನನ್ನೊಬ್ಬನ ಗೆಲುವಲ್ಲ, ಇಡೀ ಸರ್ಕಾರಿ ಸಿನಿಮಾಕ್ಕೆ ಸಿಕ್ಕಿರುವಂಥ ಗೆಲುವು. ನಾನು ಇಡೀ ತಂಡಕ್ಕೆ ಅರ್ಪಣೆ ಮಾಡ್ತೀನಿ. ಅದೇ ರೀತಿ ಇಡೀ ಕರ್ನಾಟಕ ಜನತೆ ನನಗೆ ವೋಟಿಂಗ್ ಮಾಡಿ ಈ ಒಂದು ಅವಾರ್ಡ್ ಸಿಗುವಂತ ಮಾಡಿದರೆ ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತುಳುನಾಡು ಏರು ಮಾತು ಉಳ್ಳೇರು ಕುಡ್ಲದಕ್ಕಲು ಅಂಚೆ ನಮ್ಮ ದಕ್ಷಿಣ ಕನ್ನಡದಕ್ಕಲು ಮಾತೆಲ್ಲ ವೋಟಿಂಗ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ನಿಖಲ ಸಪೋರ್ಟಿಂಗ್ ಇಂಚಿನ ನಿಖಲ ಸಲಹೆ ಸಹಕಾರ ಇಂಚಿನ ಒಪ್ಪಡು ನನ್ನ ದುಂಬದ ಸುಮಾರು ಸಿನಿಮಾ ಬರೋದುಂಡು. ಎಲ್ರಿಗೂ ಥ್ಯಾಂಕ್ ಯು. ಅದೇ ರೀತಿ ನನ್ನ ನಾಟಕ ತಂಡ, ನನ್ನ ಬೆಳೆಸಿದ ನಾಟಕ ತಂಡ ಶಾರದಾ ಆರ್ಟ್ಸ್ ಹಾಗೂ ಐಸಿರಿ ತಂಡ, ಅದ್ರ ಜೊತೆಗೆ ನನ್ನ ಮಸ್ಕಿರಿ ಕುಡ್ಲ, ನನ್ನ ಸ್ನೇಹಿತರು ಎಲ್ಲರಿಗೂ ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನನ್ನ ಕಷ್ಟ ಕಾಲದ ಸಂದರ್ಭದಲ್ಲೂ ನನ್ನ ಕೈ ಬಿಡದ ನನ್ನ ಮನೆ, ನನ್ನ ಅಮ್ಮ, ನನ್ನ ಹೆಂಡತಿ, ಕಲಾವಿದರ ನನ್ನ ಮೇಲೆ ಕಷ್ಟ ಇದ್ದೇ ಇರುತ್ತೆ. ಆ ಸಂದರ್ಭದಲ್ಲೂ ನನಗೆ ಬೆಸ್ಟ್ ಸಪೋರ್ಟಿಂಗ್ ಕೊಟ್ಟು ನನ್ನ ಮನೆಯವರು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೈ ಫ್ಯಾಮಿಲಿ ಆ್ಯಂಡ್ ಅಮ್ಮ ಆ್ಯಂಡ್ ಮೈ ವೈಫ್. ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು. ಆ್ಯಂಡ್ ನಮ್ಮ ವಿನ್ನರ್ಗೆ ಯೂನಿಬೇಕ್ ಕುಕೀಸ್ ಕರೆ ಅನ್ನೋ ಒಂದು ಗಿಫ್ಟ್ ಹ್ಯಾಂಪರ್ ಕೂಡ ಇದೆ. ನಿಮಗೋಸ್ಕರ. ಈಗ ನಾನು ಯಶ್ ಸರ್ ಹತ್ರ ಒಂದು ಕ್ವೆಶನ್ ಇದೆ, ಕೇಳಕ್ಕೆ ಹೋಗ್ಬಿಡ್ಲಾ? ಕೇಳಲ್ಲ ನಾನು ಯಶ್ ಅವ್ರ ಹತ್ರನಾ? ಸರ್, ಅಡಿಗೆಗೆ ಸಂಬಂಧಪಟ್ಟಿದ್ದು ಯಾವತ್ತಾದ್ರೂ ಅಡಿಗೆ ಮಾಡಿದ್ರಾ? ಒಂದೇ ಒಂದ್ಸಲ ನನ್ನ ವೈಫಲ್ಲಿ ಮ್ಯಾಗಿ ಮಾಡಿದ್ದೀನಿ. ಮ್ಯಾಗಿ. ಓಕೆ, ಅಡಿಗೆಗೆ ಏನು ಸಿಕ್ಕಾಬಡಿ ಇಂಪಾರ್ಟೆಂಟ್ ಅಂತ ನಿಮ್ಗೆ ಅನ್ಸುತ್ತೆ? ಇದಿಲ್ಲ ಅಂದ್ರೆ ಅಡಿಗೆ ರುಚಿನೇ ಸಿಗಲ್ಲ ಅಂತ. ನನಗೆ ಅಡುಗೆ ಬಗ್ಗೆ ಏನೂ ಐಡಿಯಾ ಇಲ್ಲ, ಬಟ್ ಆದರೂ ಒಂದು ಹೇಳ್ತೀನಿ, ಅದು ಮನೆಯಲ್ಲಿ ಪ್ರೀತಿಯಿಂದ ಮಾಡಾಕ್ತಾರಲ್ಲ, ಆ ಪ್ರೀತಿ ಇಲ್ಲದೆ ಯಾವ ಅಡುಗೆನೂ ರುಚಿ ಇರಲ್ಲ. ಸೂಪರ್. ಆಕ್ಚುಲಿ ಸತ್ಯವಾದ ಮಾತು. ಹೌದು, ಬಟ್ ಅದಕ್ಕಿಂತ ಒಂದು ತುಂಬಾ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಇದೆ ಹಾ. ಅಡಿಗೆ. ನಂಗ್ ರುಚಿ ಗೊತ್ತು. ಬರಲ್ಲ. ನಂಗೆ ಗೊತ್ತು. ಏನು ನೀರು. ಇಂಗ್ರೀಡಿಯೆಂಟ್ ರುಚಿ ಬರಲ್ಲ ಅಂತ ನೀವು ನೀರು ರುಚಿಗ ರುಚಿಗೆ ಮೆಣಸಿನ್ಕಾಯಿ ಹಾಕ್ಬೋದು, ಶುಂಠಿ ಹಾಕ್ಬೋದು. ಸರ್, ಉಪ್ಪು ಸರ್ ಬೇಸಿಕ್ ಆಗಿ ಬೇಕಾಗಿರೋದು. ಓಹೋ ಸಾರಿ ಓಕೆ, ಉಪ್ಪು ಬೇಕು ಆಕ್ಚುಲಿ, ಬಹಳ ನಿಜ. ಓಕೆ, ಜೀವನದಲ್ಲಿ ನಗ್ನಗ್ತಾ ಇರಬೇಕು ಅಂತ ಅಂದ್ರೆ ಏನ್ ಬೇಕು ಸರ್? ತುಂಬಾ ಮುಖ್ಯವಾಗಿ ನಗನಗ್ತಾ ಇರಬೇಕು ಅಂತ ಹೇಳಿದ್ರೆ ಒಂದು ಹಾಸ್ಯ ಇರಬೇಕು, ನಗು ಇರಬೇಕು. ಸೊ ನಮ್ಮನ್ನ ನಗ್ಸೋರು ಇರಬೇಕು. ಎಕ್ಸಾಕ್ಟ್. ಈ ವರ್ಷ ನಮ್ಮನ್ನ ಮನಸಾರೆ ನಗೋ ಹಾಗೆ ಮಾಡಿದ್ದು ಯಾರು ಅಂತ ನೋಡೋ ಟೈಮ್ ಈಗ. ಖಂಡಿತ. ಸೊ